ಓಂ ಶಾಂತಿ. ಮುರಳಿಯ ದಿನಾಂಕ 3/1/2022. मीठे बच्चे, ब्रह्मा सो विष्णु, विष्णु सो ब्रह्मा कैसे बनते हैं? दोनों एक दो की नाभि से कब निकलते हैं? यह राज सिद्ध कर समझाओ. ಮಧುರ ಮಕ್ಕಳೇ, ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಹೇಗೆ ಆಗ್ತಾರೆ? ಒಬ್ಬರ ನಾಭಿಯಿಂದ ಒಬ್ಬರು ಹೇಗೆ ಹುಟ್ಕೊಳ್ತಾರೆ ಎಂಬ ರಹಸ್ಯವನ್ನು ಸಿದ್ಧ ಮಾಡಿ ತಿಳಿಸಿರಿ. ಪ್ರಶ್ನೆ: कौन सी गुप्त बात महीन बुद्धि वाले बच्चे ही समझ सकते हैं? ಯಾವ ಒಂದು ಗುಪ್ತ ವಿಚಾರ ಮಹೀನ ಬುದ್ಧಿಯವರು, ಸೂಕ್ಷ್ಮ ಬುದ್ಧಿಯವರು ಮಾತ್ರ ತಿಳ್ಕೊಳ್ತಾರೆ? उत्तर: हम सब की बड़ी माँ यह ब्रह्मा है, जिसके हम मुख वंशावली है. यह बड़ी गुप्त बात है. ನಮ್ಮೆಲ್ಲರ ದೊಡ್ಡ ತಾಯಿ ಈ ಬ್ರಹ್ಮ ಬಾಬಾ ಆಗಿದ್ದರೆ ಅವರ ಮುಖವಂಶಾವಳಿ ನಾವೆಲ್ಲರೂ ಆಗಿದ್ದೇವೆ ಎಂಬ ಮಾತು ಬಹಳ ಗುಪ್ತವಾಗಿದೆ. ಬ್ರಹ್ಮ ಕಿ ಬೇಟಿ ಹೈ ಸರಸ್ವತಿ, ವಹ ಹೈ ಸಬ್ಸೆ ಹೋಶಿಯಾರ್, ಗಾಡೆಸ್ ಆಫ್ ನಾಲೆಜ್. ಬ್ರಹ್ಮನ ಮಾನಸ ಪುತ್ರಿ ಮಗಳು ಸರಸ್ವತಿ ಆಗಿದ್ದಾರೆ. ಸಂಗಮ ಯುಗದ ಜಗದಂಬ ಸರಸ್ವತಿಯವರು ಬಹಳ ಬುದ್ಧಿವಂತರು. ಆದ್ದರಿಂದ ಅವರಿಗೆ ಜ್ಞಾನದೇವಿ ಅಂತ ಹೇಳಲಾಗ್ತದೆ. ಬಾಪ್ನೆ ಜ್ಞಾನ ಕಾ ಕಲಶ ಮಾತಾओं पर रखा है, माता की लोरी गाई हुई है. वह सबको समझाए कि विश्व में शांति कैसे हो सकती है. ತಾಯಿಯ ಜೋಗಳ ಪ್ರಸಿದ್ಧಿಯಾಗಿದೆ. ಆದ್ದರಿಂದ ಬಾಬಾ ಜ್ಞಾನ ಹೇಳುವ ಸೇವೆ ಮಾತೆಯರಿಗೆ ಕೊಟ್ಟಿದ್ದಾರೆ. ಅಂದರೆ ಜ್ಞಾನ ಕಲಶವನ್ನು ಮಾತೆಯರ ತಲೆ ಮೇಲೆ ಇಟ್ಟಿದ್ದಾರೆ. ಮಾತೆಯರೇ ಎಲ್ಲರಿಗೂ ಈ ಜ್ಞಾನ ತಿಳಿಸಲಿ. ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಹೇಗೆ ಆಗ್ತದೆ ಅಂತನೂ ಜನರಿಗೆ ಹೇಳಲಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಗೀತ್: ಭೋಲೆನಾಥ ಸೆ ನಿರಾಲಾ ಔರ್ ಕೋಯಿ ನಹೀ. ಭೋಲಾನಾಥ ಶಿವಬಾಬಾ ಒಬ್ಬರೇ, ಅವನಿಗೆ ಬಿಟ್ಟರೆ ಭೋಲಾನಾಥ ಬೇರೆ ಯಾರೂ ಇಲ್ಲ. ಓಂ ಶಾಂತಿ. बिगड़ी को बनाने वाला जरूर भगवान को ही कहेंगे, न कि शंकर को. भोलानाथ भी शिव को ही कहेंगे, शंकर को नहीं. ಕೆಟ್ಟದ್ದನ್ನು ಸರಿ ಮಾಡೋನು ಒಬ್ಬನೇ ಆಗಿದ್ದಾನೆ, ಪರಮಾತ್ಮ ಆಗಿದ್ದಾನೆ. ಪರಮಾತ್ಮನಿಗೆ ಮಾತ್ರ ಬಿಗಡಿ ಕೋ ಬನಾನೆ ವಾಲಾ ಅಂತ ಹೇಳಲಾಗ್ತದೆ. ಶಂಕರನಿಗೆ ಆ ಥರ ಹೇಳೋದಿಲ್ಲ. ಭೋಲಾನಾಥ ಎಂಬ ಮಹಿಮೆಯೂ ಸಹ ಶಿವನ ಮಹಿಮೆ ಆಗಿದೆ ವಿನಃ ಶಂಕರನ ಮಹಿಮೆ ಅಲ್ಲ. ಖಿವಯ್ಯ भी शिव को कहेंगे, न शंकर को न विष्णु को. ಅಂಬಿಗ ನಾವಿಕಾ ಅಂತನೂ ಶಿವನಿಗೆ ಹೇಳ್ತಾರೆ ವಿನಃ ಶಂಕರನಿಗೆ, ವಿಷ್ಣುಗೆ ಅಂಬಿಗ ಅಂತ ಹೇಳೋದಿಲ್ಲ.
खिवैया अथवा गॉड फादर कहने से बुद्धि निराकार तरफ चली जाती है. ಅಂಬಿಗಾ, ನಾವಿಕಾ, ಪರಮಪಿತ ಅಂತ ಹೇಳುವಾಗ ಬುದ್ಧಿ ನಿರಾಕಾರನ ಕಡೆಗೆ ಹೋಗಿಬಿಡ್ತದೆ. ತ್ರಿಮೂರ್ತಿ ಕಾ ಚಿತ್ರ ತೋ ನಾಮಿ ಗ್ರಾಮಿ ಹೈ. ಭಾರತದಲ್ಲಿ ತ್ರಿಮೂರ್ತಿಯ ಚಿತ್ರ ಬಹಳ ಪ್ರಸಿದ್ಧಿಯಾಗಿದೆ. गवर्नमेंट का जो कोट ऑफ आर्म्स है वह जानवरों का बना दिया है और उस पर लिख दिया सत्यमेव जयते. अब जानवरों के साथ कोई अर्थ निकलता नहीं. गवर्नमेंट के कोट ऑफ आर्म्स की मोहर होती है. जो बड़ी बड़ी राजधानियाँ हैं उन सब के कोट ऑफ ಆರ್ಮ್ಸ್ ಹೋತೆ. ಬಾಬಾ ಹೇಳ್ತಾರೆ, ಸರ್ಕಾರದ ರಾಷ್ಟ್ರ ಚಿಹ್ನೆ ಏನಿದೆಯೋ ಅದರಲ್ಲಿ 3 ಸಿಂಹಗಳ ಚಿತ್ರ ತೋರಿಸಿದ್ದಾರೆ. ಮೇಲೆ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಬಾಬಾ ಕೇಳ್ತಾ ಇದ್ದಾರೆ, ಸತ್ಯಮೇವ ಜಯತೆಗೂ ಆ ಪ್ರಾಣಿಗಳಿಗೂ ಯಾವ ಸಂಬಂಧನೇ ಇಲ್ಲ. ಪ್ರಾಣಿಗಳಿಗೆ ಏನು ಗೊತ್ತಾಗ್ತದೆ ಸತ್ಯಮೇವ ಜಯತೆ ಅಂದರೆ ಏನು ಅಂತ? ಅಂಥ ಒಂದು ರಾಷ್ಟ್ರ ಚಿಹ್ನೆಯನ್ನು ಸರ್ಕಾರ ತನ್ನದನ್ನಾಗಿ ಮಾಡಿಕೊಂಡಿದೆ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ದೇಶದವರು ಒಂದೊಂದು ರಾಷ್ಟ್ರ ಚಿಹ್ನೆಯನ್ನು ಮಾಡಿಕೊಂಡಿರ್ತಾರೆ. ಅದು ಆ ದೇಶದ ಮುದ್ರೆ ಆಗಿರ್ತದೆ. भारत में त्रिमूर्ति मशहूर है. ब्रह्मा विष्णु शंकर. उस समय शिव का चित्र गुम कर दिया है. ವಾಸ್ತವಿಕವಾಗಿ ಭಾರತದಲ್ಲಿ ತ್ರಿಮೂರ್ತಿಯ ಚಿತ್ರ ಆಗಲಿ, ತ್ರಿಮೂರ್ತಿಯ ಹೆಸರಾಗಲಿ ಬಹಳ ಪ್ರಸಿದ್ಧಿಯಾಗಿದೆ. ತ್ರಿಮೂರ್ತಿಗಳು ಅಂದ್ರೇ ಬ್ರಹ್ಮ ವಿಷ್ಣು ಶಂಕರ. ವಾಸ್ತವಿಕವಾಗಿ ನೋಡಿದರೆ ನಮ್ಮ ಸರ್ಕಾರದವರು ನಮ್ಮ ರಾಷ್ಟ್ರ ಚಿಹ್ನೆಯಲ್ಲಿ ಈ ತ್ರಿಮೂರ್ತಿಗಳನ್ನು ತೋರಿಸಬೇಕಾಗಿತ್ತು. 3 ಸಿಂಹಗಳನ್ನು ತೋರಿಸುವುದರ ಬದಲಾಗಿ ಬ್ರಹ್ಮ ವಿಷ್ಣು ಶಂಕರರ ತ್ರಿಮೂರ್ತಿ ಸ್ವರೂಪ ಏನಿದೆ ಅದನ್ನು ತೋರಿಸ್ಬೇಕಿತ್ತು. ಇವತ್ತು ಭಕ್ತಿಯಲ್ಲಿ ಈ ತ್ರಿಮೂರ್ತಿಯ ಚಿತ್ರ ಇದೆ, ಆದರೆ ಮೇಲೆ ನಿರಾಕಾರ ಶಿವನಿಗೆ ತೋರಿಸಿಲ್ಲ. ತ್ರಿಮೂರ್ತಿಗಳ ರಚಯಿತನಾದಂತಹ ಪರಮಾತ್ಮನನ್ನೇ ಹಾರಿಸಿಬಿಟ್ಟಿದ್ದಾರೆ. ಕ್ಯೋಂಕಿ ಉನ್ಕಿ ನಾಲೆಜ್ ಹಿ ನಹಿ. ಯಾಕೆ ಅಂದರೆ ತ್ರಿಮೂರ್ತಿಗಳ ಬಗ್ಗೆನೂ ಜ್ಞಾನ ಇಲ್ಲ, ಪರಮಾತ್ಮನ ಬಗ್ಗೆನೂ ಜ್ಞಾನ ಯಾರಿಗೂ ಗೊತ್ತಿಲ್ಲ. गॉड फादर कहने से बुद्धि निराकार की तरफ चली जाएगी. ब्रह्मा विष्णु शंकर को गॉड फादर नहीं कहेंगे. गॉड फादर है आत्माओं का. वह ऊंचे ते ऊंचा ठहरा. दिखाते भी है ऊंचे ते ऊंचा भगवान. परम पिता ಅಂತ ಹೇಳುವಾಗ ಬುದ್ಧಿ ನಿರಾಕಾರನ ಕಡೆಗೆ ಹೋಗ್ತದೆ. ನಿರಾಕಾರ ಶಿವನೇ ಉನ್ನತಾತಿ ಉನ್ನತ ಸರ್ವಾತ್ಮರ ತಂದೆ ಆಗಿದ್ದಾನೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಗಾಡ್ ಫಾದರ್, ಪರಮಪಿತ, ಪರಮಾತ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ऐसे नहीं ऊंचे ते ऊंचा ब्रह्मा कहेंगे व विष्णु व शंकर को कहेंगे. नहीं, ऊंचे से ऊंचा एक भगवान ही है. ಉನ್ನತಾತಿ ಉನ್ನತ ಯಾರು ಅಂದರೆ ಬ್ರಹ್ಮನೂ ಅಲ್ಲ, ವಿಷ್ಣುನೂ ಅಲ್ಲ, ಶಂಕರನೂ ಅಲ್ಲ. ಉನ್ನತಾತಿ ಉನ್ನತ ಶ್ರೇಷ್ಠಾತಿ ಶ್ರೇಷ್ಠ ಯಾರು ಅಂದರೆ ಒಬ್ಬ ಭಗವಂತ ಮಾತ್ರ. यह सभी जानते
सिख लोग भी उनकी महिमा गाते। गुरु नानक को भी यह ज्ञान था कि मनुष्य को देवता बनाने वाला परमपिता परमात्मा के सिवाय कोई हो नहीं सकता। ಪರಮಾತ್ಮನೇ ಶ್ರೇಷ್ಠಾತಿ ಶ್ರೇಷ್ಠ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕರಿಗೂ ಇದು ಗೊತ್ತಿತ್ತು. ಅವರೇ ಬರೆದಿಟ್ಟಿದರೆ ಮನುಷ್ಯರನ್ನು ದೇವತಾ ಮಾಡುವವನು ಪರಮಾತ್ಮನ ವಿನಃ ಬೇರೆ ಯಾರೂ ಇಲ್ಲ ಅಂಥೇಳಿ. सतयुग में देवताएं रहते हैं जरूर, परंतु देवताओं को रचने वाला परमात्मा ही है. वह देवताओं को कैसे रचते यह नहीं जानते. ಸತ್ಯಯುಗದಲ್ಲಿ ದೇವತೆಗಳು ಇರ್ತಾರೆ, ಇದು ಗೊತ್ತು. ಆದರೆ ಆ ದೇವತೆಗಳನ್ನು ರಚಿಸಿದವನು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. महिमा गाते मुँह पलीती कपड़ धोए, तो जो मनुष्य मुँह पलीती थे उनको देवता बनाया, परंतु बनाया कब यह नहीं लिखा है. ಗ್ರಂಥ ಸಾಹೇಬದಲ್ಲಿ ಪರಮಾತ್ಮನ ಮಹಿಮೆಯನ್ನು ಬರೆದಿದ್ದಾರೆ. ಕೊಳಕಾದ ಬಟ್ಟೆಗಳನ್ನು ಪರಮಾತ್ಮ ಬಂದು ತೊಳಿತಾನೆ ಅಂತೇಳಿ. ಆ ಪತಿತ ಮನುಷ್ಯರನ್ನು ದೇವತಾ ಮಾಡ್ತಾರೆ ಅಂಥೇಳಿ. ಆದರೆ ಯಾವ ಸಮಯದಲ್ಲಿ ಬಂದು ಈ ಕರ್ತವ್ಯ ಅವನು ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ಆ ಗ್ರಂಥ ಸಾಹೇಬದಲ್ಲಿ ಬರೆದಿಲ್ಲ ಅಂತ ಹೇಳ್ತಾರೆ. तुम जानते हो बरोबर इस समय परमात्मा मनुष्य को देवता बना रहे, जरूर दुर्गति से सद्गति की होगी. भ्रष्टाचारी को श्रेष्ठाचारी बनाया होगा. तुम समझा सकते हो इस भारत में श्रेष्ठाचारी देवता थे. गुरु नानक जब आए तब तो भ्रष्टाचारी दुनिया थी, तब तो गाते थे. ದುರ್ಗತಿಯ ಸಮಯದಲ್ಲಿ ಬಂದು ಮನುಷ್ಯರನ್ನು ದೇವತಾ ಮಾಡ್ತಾರೆ ಅಂದರೆ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾರೆ. ಶ್ರೇಷ್ಠಾಚಾರಿ ಭಾರತದಲ್ಲಿ ದೇವತೆಗಳಿದ್ದರು. ಆದರೆ ಗುರುನಾನಕನ ಸಮಯದಲ್ಲಿ ಭಾರತ ಭ್ರಷ್ಟಾಚಾರಿಯಾಗಿತ್ತು. ಅಲ್ಲಿ ದೇವತೆಗಳು ಇರಲಿಲ್ಲ ಆ ಸಮಯದಲ್ಲಿ. ಅದಕ್ಕಾಗಿಯೇ ನಾನಕರು ಆ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ. ಪರಮಾತ್ಮ ಬಂದು ಮನುಷ್ಯರನ್ನು ದೇವತಾ ಮಾಡ್ತಾನೆ. ನರಕೋ ನಾರಾಯಣ ಕಿಯೇ ಕರತನ ಲಾಗೆ ವಾರ್, ಮನುಷ್ಯಕೋ ದೇವತಾ ಕಿಯೇ ಕರತನ ವಾರೇ ವಾರ್ ಅಂತ ಗುರುನಾನಕರು ಹೇಳಿದ್ದಾರೆ. लक्ष्मी नारायण आदि के चित्र तो रहते हैं ना, जिनके साथ ही इनकी कंपटीशन होती है. गुरु गोविंद सिंह का जन्म बड़े धूमधाम से मनाते. ದೇವತಾ ಚಿತ್ರಗಳು ಮತ್ತು ದೇವತೆಗಳ ಚರಿತ್ರೆಯ ಜೊತೆಗೆ ಎಲ್ಲ ಧರ್ಮಾತ್ಮರು ಕಾಂಪಿಟೇಷನ್ ಮಾಡ್ತಾರೆ. ಭಾರತೀಯರು ಹೇಗೆ ಎಲ್ಲ ದೇವತೆಗಳ ಜಯಂತಿಗಳನ್ನು ಆಚರಿಸ್ತಾರೋ ಹಾಗೆ ಆಯಾ ಧರ್ಮದವರು ಸಹ ಅವರ ಧರ್ಮ ಸ್ಥಾಪಕರ ಜಯಂತಿಗಳನ್ನು ಆಚರಿಸ್ತಾರೆ. ಧರ್ಮ ಗುರುಗಳ ಜಯಂತಿಗಳನ್ನು ಆಚರಿಸ್ತಾರೆ. खुद कहते भगवान निराकार निरहंकार आकर मनुष्य से पतित को पावन बनाते. ನಾನಕರು ಸ್ವತಃ ಬರೆದಿಟ್ಟಿದ್ದಾರೆ. ಪರಮಾತ್ಮ ನಿರಾಕಾರಿ ನಿರಹಂಕಾರಿ, ಅವನೇ ಬಂದು ಪತಿತ ಮನುಷ್ಯರನ್ನು ದೇವತಾ ಮಾಡ್ತಾನೆ ಅಂತ. श्री कृष्ण मनुष्य को देवता नहीं बना सकते. गीता में है, मैं तुमको सहज राजयोग सिखलाकर श्रेष्ठाचारी महाराजा महारानी बनाता हूँ.
ಶ್ರೀಕೃಷ್ಣ ಮನುಷ್ಯರನ್ನು ದೇವತಾ ಮಾಡೋದಿಲ್ಲ. ಭಗವದ್ಗೀತೆಯಲ್ಲಿ ಭಗವಾನ ವಾಚ್ಯ ಇದೆ, ನಾನೇ ರಾಜಯೋಗ ಕಲಿಸಿ ಮನುಷ್ಯರನ್ನು ಶ್ರೇಷ್ಠಾಚಾರಿ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡ್ತೀನಿ ಅಂತ. पतित पावन गॉड फादर को कहेंगे तो वह जरूर आएंगे भ्रष्टाचारी पतित दुनिया में. ಪತಿತ ಪಾವನ ಅಂತ ಪರಮಾತ್ಮನಿಗೆ ಕರೀತಾರೆ ಅಂದಮೇಲೆ ಅರ್ಥ ಆಗ್ತದೆ ಅವನು ಪತಿತ ಭ್ರಷ್ಟಾಚಾರಿ ಪ್ರಪಂಚದಲ್ಲಿ ಬರ್ತಾನೆ ಅಂತ. ಶ್ರೇಷ್ಠಾಚಾರಿ ಬನಾನೆ ವಾಲಾ ಏಕ್ ನಿರಾಕಾರ ಬಾಪ್ ऊंचते ऊंच भगवान ब्रह्मा विष्णु शंकर यह हुई रचना ಪರಂಪಿತಾ ಪರಮಾತ್ಮ ಕಿ. ಬಾಬಾ ಹೇಳ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ, ಉನ್ನತರಿಗೂ ಉನ್ನತ ಯಾರು ಅಂದರೆ ಆ ಪರಮಪಿತ ಮಾತ್ರ. ಬ್ರಹ್ಮ ವಿಷ್ಣು ಶಂಕರರು ಸಹ ಅವನ ರಚನೆಯಾಗಿದ್ದಾರೆ. ಜಿಸ್ಕಾ ಚಿತ್ರ ತೋ ಹೈ ನಹಿ. ಆ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಭಕ್ತಿ ಮಾರ್ಗದಲ್ಲಿ ಏನು ತೋರಿಸಿದರೆ ಅವರ ಮೇಲೆ ನಿರಾಕಾರ ಪರಮಾತ್ಮನ ಚಿತ್ರನೇ ತೋರಿಸಿಲ್ಲ ಅಂತ ಹೇಳ್ತಾರೆ ಬಾಬಾ. अब बाप समझाते, विष्णु की नाभि से ब्रह्मा निकला, फिर ब्रह्मा की नाभि से विष्णु कैसे निकलेंगे, क्योंकि ब्रह्मा सो विष्णु, विष्णु सो ब्रह्मा बनते हैं. ब्रह्मा द्वारा स्थापना, फिर वही ब्रह्मा सरस्वती दूसरे जन्म में विष्णु के 2 रूप लक्ष्मी नारायण बन पालना करते. ಬಾಬಾ ಹೇಳ್ತಾರೆ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದಾನೆ ಅಂತ ತೋರಿಸ್ತಾರೆ. ಆ ಬ್ರಹ್ಮನೇ ಭವಿಷ್ಯದಲ್ಲಿ ಮತ್ತೆ ವಿಷ್ಣು ಅಥವಾ ನಾರಾಯಣ ಆಗ್ತಾರೆ. ಸಂಗಮ ಯುಗದ ಬ್ರಹ್ಮ ಸರಸ್ವತಿಯವರು ಭವಿಷ್ಯದ ಲಕ್ಷ್ಮೀ ನಾರಾಯಣರಾಗಿ ದೇವತೆಗಳ ಪಾಲನೆ ಮಾಡ್ತಾರೆ. तो ब्रह्मा सरस्वती सो लक्ष्मी नारायण. ब्रह्मा कहेंगे हम सो विष्णु के 2 रूप लक्ष्मी नारायण बनते हैं. ಬ್ರಹ್ಮ ಬಾಬಾ ಹೇಳ್ತಾರೆ, ಸಂಗಮ ಯುಗದ ಬ್ರಹ್ಮ ಸರಸ್ವತಿ ನಾವೇ ಭವಿಷ್ಯದ ಲಕ್ಷ್ಮೀ ನಾರಾಯಣ ಅಂದರೆ ವಿಷ್ಣು ರೂಪ ಆಗ್ತೀವಿ. हम सो देवता फिर क्षत्रिय वैश्य शूद्र बने. यह बहुत समझने की बातें. बाबा ने समझाया, जिस ब्रह्मा के तन में मैंने प्रवेश किया उनके पूरे जन्म 84 हुए हैं. बाकी कोई रथ आदि की बात नहीं है, वह सब झूठ है. ನಾವೇ ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರವರ್ಣದಲ್ಲಿ ಬರ್ತೇವೆ. ಬಾಬಾ ಬ್ರಹ್ಮರವರ ಶರೀರದಲ್ಲಿ ಬಂದು ನಮಗೆ ಈ ಎಲ್ಲ ವರ್ಣಗಳ ಜ್ಞಾನನೂ ಕೊಡ್ತಾ ಇದ್ದಾರೆ. 84 ಜನ್ಮಗಳ ಕಥೆನೂ ಹೇಳ್ತಾ ಇದ್ದಾರೆ. ತಂದೆಗೆ ಬೇಕಾಗಿರುವುದು ಮನುಷ್ಯನ ರಥ ವಿನಃ ಕುದುರೆಗಾಡಿಯ ರಥ ಅಲ್ಲ. वह सब झूठ है. इस संगम के समय का किसको पता नहीं. ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಬಾಬಾ. 4 ಕುದುರೆಗಳ ರಥದಲ್ಲಿ ಕೃಷ್ಣ ನಿಂತು ಅರ್ಜುನನಿಗೆ ಗೀತಾ ಬೋಧನೆ ಮಾಡಿದ ಅಂತ ಏನೆಲ್ಲ ಬರೆದಿಟ್ಟಿದ್ದಾರೆಯೋ ಅವೆಲ್ಲ ದಂತ ಕಥೆಗಳು ಆಗಿವೆ ಅಂತ ಹೇಳ್ತಾರೆ ಬಾಬಾ. मनुष्यों को घोर अंधियारे में डाल दिया है. संगम के समय का किसको पता ही नहीं. ಉಲ್ಟಾ ಪಲ್ಟಾ ಕಥೆಗಳನ್ನು ಬರೆದು ಮನುಷ್ಯರನ್ನು ಘೋರ ಅಂಧಕಾರದಲ್ಲಿ ಹಾಕಿಬಿಟ್ಟಿದ್ದಾರೆ. ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. कलयुग की आयु इतने लाखों वर्ष, सतयुग की आयु इतनी, ऐसी ऐसी बातें सुनाए घोर अंधकार में डाल दिया है. बाप कहते, मैं उन बच्चों के आगे सन्मुख होता हूँ
जो मुझे पहचानते हैं. ಕಲಿಯುಗದ ಅವಧಿ ಇಷ್ಟು ಲಕ್ಷಗಳು ವರ್ಷ, ಸತ್ಯುಗದ ಅವಧಿ ಅದಕ್ಕಿಂತ 4 ಪಟ್ಟು. ಹೀಗೆ ಕಲ್ಪದ ಅವಧಿಯನ್ನೇ ಜಾಸ್ತಿ ಮಾಡಿ ಜನರನ್ನು ಘೋರ ಅಂಧಕಾರದಲ್ಲಿ ಹಾಕಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಯಾರು ನನ್ನನ್ನು ಗುರುತಿಸ್ತಾರೋ ಅವರ ಮುಂದೆ ನಾನು ಪ್ರತ್ಯಕ್ಷ ಆಗ್ತೀನಿ. ಅವರ ಮುಂದೆನೇ ಬಂದು, ಸನ್ಮುಖದಲ್ಲಿ ಬಂದು ಜ್ಞಾನ ಕೊಡ್ತೀನಿ. ಬಾಕಿ ತೋ ಮುझे पहचानते ही नहीं, वह समझेंगे भी नहीं कि यह कौन है. कोई बड़ी सभा में जाओ तो वह समझेंगे थोड़े ही. तुम्हारे में भी मुश्किल समझते. ಬಾಬಾ ಹೇಳ್ತಾರೆ, ಒಂದು ವೇಳೆ ನಾನು ಸಾರ್ವಜನಿಕ ಸಭೆಗಳಲ್ಲಿ ಹೋದರೆ, ಹೊರಗಿನ ಸಭೆಗಳಲ್ಲಿ ಹೋದರೆ ಅಲ್ಲಿಯವರು ಯಾರು ನನ್ನನ್ನು ಗುರುತಿಸೋದಿಲ್ಲ. ಮಕ್ಕಳಲ್ಲಿನೇ ಎಲ್ಲರೂ ನನ್ನನ್ನು ಸರಿಯಾಗಿ ಗುರುತಿಸಿಲ್ಲ, ಅರ್ಥ ಮಾಡಿಕೊಂಡಿಲ್ಲ. ಇನ್ನು ಹೊರಗಿನ ಜನ ಹೇಗೆ ಅರ್ಥ ಮಾಡ್ಕೊಳ್ತಾರೆ? बच्चे भी घड़ी घड़ी भूल जाते हैं. यह तो बड़े ते बड़ी हाईएस्ट ಅಥಾರಿಟಿ है. ಸಾಧಾರಣ ರೂಪದಲ್ಲಿ ಇರುವಂತಹ ಬ್ರಹ್ಮ ಬಾಬಾವ್ರನ್ನ ನೋಡಿ ಅವರಲ್ಲಿ ಇರುವ ಶಿವಬಾಬಾವ್ರನ್ನ ಮರೆತು ಬಿಡ್ತಾರೆ. ಬಾಪ್ ದಾದಾ ಅಂದರೆ ಇವರು ಇಡೀ ಜಗತ್ತಿಗೆ ಸರ್ವೋಚ್ಚ ಅಧಿಕಾರಿ ಅನ್ನೋದನ್ನು ಮಕ್ಕಳೂ ಸಹ ಮರೀತಾರೆ. पोप का देखो कितना रिगार्ड रखते. पोप कौन है? वह है क्रिश्चियन घराने का. यह है अंतिम जन्म. क्राइस्ट के समय से पुनर्जन्म लेते अब तमो प्रधान अवस्था में है. सभी पतित है, एक दो को दुख देते रहते हैं. ಬಾಬಾ ಹೇಳ್ತಾರೆ, ಸರ್ವಶ್ರೇಷ್ಠ ಅಥಾರಿಟಿ ಶಿವಬಾಬಾ ಬಂದ್ರೂ ಜನ ಅವನಿಗೆ ಗುರುತಿಸ್ತಾ ಇಲ್ಲ. ಆದರೆ ಇತರ ಧರ್ಮದ ಧರ್ಮಗುರುಗಳಿಗೆ ನೋಡಿ ಇಷ್ಟೊಂದು ಗೌರವ ಕೊಡ್ತಾರೆ. ಪೋಪ್ ಅಂದರೆ ಅವನು ಕ್ರಿಶ್ಚನ ಮನೆತನದಲ್ಲಿ ವಂಶದಲ್ಲಿ ಹುಟ್ಟಿದವನು. ಕ್ರಿಸ್ತನು ಸಹ ಪುನರ್ಜನ್ಮದಲ್ಲಿ ಬಂದು ಈಗ ತಮೋ ಪ್ರಧಾನ ಸ್ಥಿತಿಯಲ್ಲಿ ಇದ್ದಾನೆ. ಎಲ್ಲರೂ ಪತಿತ ಆಗಿದ್ದಾರೆ, ಪರಸ್ಪರರಿಗೆ ದುಃಖನೇ ಕೊಡ್ತಾ ಇದ್ದಾರೆ. ಬಾಪ್ ಕಹತೆ ಯಹ ಬಿ ಬನಾ ಬನಾಯ ಖೇಲ್. ಬಾಬಾ ಹೇಳ್ತಾರೆ, ಇದು ಸಹ ಮಾಡಲ್ಪಟ್ಟಂತಹ ಆಟ ಆಗಿದೆ. ನಿರಾಕಾರ ಭಗವಾನ್ ऊंचे ते ऊंचा, फिर ब्रह्मा विष्णु शंकर. ब्रह्मा द्वारा स्थापना, जिससे स्थापना होती है उनसे ही पालना होगी. तो इन ब्रह्मा सरस्वती को फिर लक्ष्मी नारायण युगल बनना है. लक्ष्मी नारायण ही अभी आकर ब्रह्मा सरस्वती बने. ಮೇಲಿರೋನು ಶಿವಬಾಬಾ, ನಂತರ ಅವನ ರಚನೆಯಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಇದ್ದಾರೆ. ಬ್ರಹ್ಮರವರ ಮೂಲಕ ಸ್ಥಾಪನೆ, ಅವರ ಮೂಲಕನೇ ಭವಿಷ್ಯದಲ್ಲಿ ಪಾಲನೆ ಆಗ್ತದೆ. ಆದರೆ ಆಗ ಅವರು ಲಕ್ಷ್ಮೀ ನಾರಾಯಣ ಆಗಿರ್ತಾರೆ. ಇಲ್ಲಿಯ ಬ್ರಹ್ಮ ಸರಸ್ವತಿನೇ ಭವಿಷ್ಯದ ಲಕ್ಷ್ಮೀನಾರಾಯಣ ಆಗಿರ್ತಾರೆ. ಪ್ರಜಾಪಿತಾ ಕಿ ಯಹ ಮುಖ ವಂಶಾವಲಿ. लक्ष्मी नारायण ही अभी आकर ब्रह्मा सरस्वती बने. कृष्ण को प्रजापिता नहीं कहेंगे. ಸತ್ಯಯುಗದ ಲಕ್ಷ್ಮೀನಾರಾಯಣರೇ ಸಂಗಮ ಯುಗದಲ್ಲಿ ಬ್ರಹ್ಮ ಸರಸ್ವತಿ ಆಗಿದ್ದಾರೆ. ಅಂದರೆ ಸರಸ್ವತಿ ಪ್ರಜಾಪಿತನ ಮುಖವಂಶಾವಳಿ ಆಗಿದ್ದಾರೆ. ಕೃಷ್ಣನಿಗೆ ಪ್ರಜಾಪಿತ ಅಂತ ಹೇಳೋದಿಲ್ಲ. इनका नाम प्रजापिता ब्रह्मा रखा है. ब्रह्मा द्वारा जरूर ब्राह्मण चाहिए. बाप कहते ब्रह्मा को अडॉप्ट करता.
मुझे उनको ही ब्रह्मा बनाना है जो पूरे 84 जन्म भोग ಅಂತಿಮ ಜನ್ಮೇ ಹೇ. ಬಾಬಾ ಹೇಳ್ತಾರೆ, ಯಾರು ಸಂಪೂರ್ಣ ಜನ್ಮಗಳಲ್ಲಿ ಬಂದು 84 ಜನ್ಮಗಳಲ್ಲಿ ಬಂದು ಕೊನೆ ಹಂತದಲ್ಲಿ ಇರ್ತಾರೆ, ಆಗ ಅವರಲ್ಲಿಯೇ ನಾನು ಬಂದು ಮತ್ತೆ ಅವರನ್ನೇ ಪ್ರಜಾಪಿತ ಬ್ರಹ್ಮನನ್ನಾಗಿ ಮಾಡ್ತೀನಿ. ब्रह्मा तो एक ही होगा, यह अपने जन्मों को नहीं जानते. तो जैसे ब्रह्मा को बैठ समझाते हैं तो जरूर ब्राह्मण भी होंगे. ಬ್ರಹ್ಮ ಬಾಬೋರ್ಗೆ ತಮ್ಮ ಪೂರ್ವ ಜನ್ಮಗಳ ಕಥೆ ಗೊತ್ತಿರಲಿಲ್ಲ. ಹೀಗಾಗಿ ನಾನು ಬಂದು ಅವರಿಗೆ 84 ಜನ್ಮಗಳ ರಹಸ್ಯ ಹೇಳಿಕೊಡ್ತೀನಿ. ಅವರಿಗೆ ಹೇಳುವಾಗ ನೀವು ಮಕ್ಕಳೂ ಸಹ ಆ ಜ್ಞಾನವನ್ನು ಕೇಳ್ತೀರಿ. ಯಾಕೆ ಅಂದರೆ ಬ್ರಹ್ಮನ ಜೊತೆಗೆ ಬ್ರಾಹ್ಮಣರೂ ಬೇಕು. ಬ್ರಾಹ್ಮಣ ಹೇ ಬ್ರಹ್ಮಕ್ಕೆ ಮುಖವಂಶಾವಳಿ. ಬ್ರಹ್ಮರವರ ಮುಖದಿಂದ ಜ್ಞಾನ ಹೇಳಿ ನಿಮ್ಮನ್ನು ನಾನು ಅಡಾಪ್ಟೆಡ್ ಚಿಲ್ಡ್ರನ್ ಅಂತ ಮಾಡ್ಕೊಳ್ತೀನಿ. ಸಬ್ ಅಡಾಪ್ಟೆಡ್ ಚಿಲ್ಡ್ರನ್ ಕುಮಾರ್ ಕುಮಾರಿಯಾ ಹೇ. ಪ್ರಜಾಪಿತಾ ಕೆ ಜರೂರ್ ಮುಖ ವಂಶಾವಳಿ ಹೋಂಗಿ. ಇವರ ಮುಖದಿಂದ ಯಾರಿಗೆಲ್ಲ ನಾನು ಜ್ಞಾನ ತಿಳಿಸ್ತೀನಿ ಅವರೆಲ್ಲರೂ ನನ್ನ ಧರ್ಮದ ಮಕ್ಕಳಾಗ್ತಾರೆ. ಆದರೆ ಪ್ರಜಾಪಿತಾ ಬ್ರಹ್ಮರವರ ಮುಖದಿಂದ ಹುಟ್ಟಿರುವ ಕಾರಣ ಎಲ್ಲರಿಗೂ ಪ್ರಜಾಪಿತಾ ಬ್ರಹ್ಮನ ಮುಖ ವಂಶಾವಳಿ ಅಂತ ಹೇಳಲಾಗ್ತದೆ. ಬ್ರಹ್ಮ ಕುಮಾರ್, ಬ್ರಹ್ಮ ಕುಮಾರಿಯರು ಅಂತ ಹೇಳಲಾಗ್ತದೆ. पहले पहले यह निश्चय चाहिए कि यह नॉलेज ಕೃಷ್ಣ नहीं दे सकते. ಮತ್ತೆ ಬಾಬಾ ಈಗ ತಿಳಿಸ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಅಲ್ಲ, ಅವನು ಜ್ಞಾನಸಾಗರ ಅಲ್ಲ. ಈ ಜ್ಞಾನ ಅವನು ಕೊಡೋದಿಲ್ಲ ಎಂಬ ನಿಶ್ಚಯ ಮೊದಲು ಬರಬೇಕು. ಅಚ್ಚಾ ಫಿರ್ ಗಾತೆ आपे ही पूज्य आपे ही पुजारी. भक्ति मार्ग में पुजारी है, ज्ञान मार्ग में पूज्य है. विष्णु के 2 रूप बरोबर पूज्य थे. फिर यह ब्रह्मा ही पुजारी बन विष्णु की पूजा करते थे. ಭಾರತದಲ್ಲಿ ಗಾಯನ ಮಾಡ್ತಾರೆ, ನೀವೇ ಪೂಜ್ಯರು ನೀವೇ ಪೂಜಾರಿಗಳು. ಇದು ದೇವತೆಗಳ ಸಲುವಾಗಿ ಇರುವ ಗಾಯನ ಆಗಿದೆ, ಪರಮಾತ್ಮನ ಗಾಯನ ಅಲ್ಲ. ದೇವತೆಗಳು ಮೊದಲಿನ 2 ಯುಗಗಳಲ್ಲಿ ಪೂಜ್ಯರಾಗಿರ್ತಾರೆ, ನಂತರದ 2 ಯುಗಗಳಲ್ಲಿ ಪೂಜಾರಿಯಾಗಿರ್ತಾರೆ. ಪೂಜಾರಿಯಾದಾಗ ಅವರು ಬ್ರಹ್ಮ ಸರಸ್ವತಿ ಆಗ್ತಾರೆ. ಪೂಜ್ಯ ರೂಪದಲ್ಲಿ ಇದ್ದಾಗ ಅವರು ಲಕ್ಷ್ಮೀ ನಾರಾಯಣ ಆಗಿರ್ತಾರೆ. अब हम सो हम विष्णु बन रहा है तत्व. ಈಗ ಬ್ರಹ್ಮನೇ ಮತ್ತೆ ವಿಷ್ಣು ಆಗ್ತಾ ಇದ್ದಾರೆ. ಹಾಗೆ ನೀವು ಮಕ್ಕಳು ಸಹ ಬ್ರಾಹ್ಮಣಸೋ ದೇವತಾ ಆಗ್ತಿದ್ದೀರಿ. ಇಸ್ಕೋ ಗುಹ್ಯತೆ ಗುಹ್ಯ ಬಾತ್ ಕಹಿ ಜಾತಿ. ಬ್ರಹ್ಮ ಬಾಬಾವ್ರಿಗೆ ಏನು ಸಾಕ್ಷಾತ್ಕಾರ ಆಗಿತ್ತು, ವಿಷ್ಣು ಚತುರ್ಭುಜದ ಸಾಕ್ಷಾತ್ಕಾರ. ಆ ವಿಷ್ಣು ಇವರಿಗೆ ಹೇಳಿದರು, ಅಹಂ ಸೋ ತತ್ವಂ, ನಾನೇ ನೀನು ನೀನೇ ನಾನು ಅಂತ ಹೇಳಿದರು. ಅದರ ಅರ್ಥ ನಂತರ ಶಿವಬಾಬಾ ಬಂದು ಇವರಿಗೆ ತಿಳಿಸಿಕೊಟ್ರು. अब ब्रह्मा कहाँ से आया, ವಿಷ್ಣು ಕहाँ ಗಯಾ, ಯಹ ತುಮ್ ಜಾನ್ತೆ. ಹಾಗಾದರೆ ಬ್ರಹ್ಮ ಹೇಗೆ ಹುಟ್ಟುತ್ತಾರೆ, ಅವರಿಗೆ ರಚನೆ ಮಾಡೋರು ಯಾರು, ಬ್ರಹ್ಮ ಬಂದಾಗ ವಿಷ್ಣು ಎಲ್ಲಿ ಹೋಗಿರ್ತಾರೆ, ಈ ಎಲ್ಲ ವಿಚಾರಗಳು ನಿಮಗೆ ತಿಳಿದಿವೆ. विष्णु के 2 रूप लक्ष्मी नारायण को 84 जन्म पूरे कर अंतिम में पतित बनना है. डिनास्टी ही पतित हो
तब तो मैं आकर ಸ್ಥಾಪನಾ ಕರು. ಲಕ್ಷ್ಮೀನಾರಾಯಣರು 84 ಜನ್ಮಗಳಲ್ಲಿ ಬಂದು ಕೊನೆಗೆ ಪತಿತ ಆಗ್ತಾರೆ. ಇಡೀ ಅವರ ವಂಶಾವಳಿನೇ ಪತಿತ ಆದಾಗ, ಎಲ್ಲ ದೇವತೆಗಳು ಪತಿತ ಆದಾಗ, ನಾನು ಬಂದು ಮತ್ತೆ ದೇವತಾ ಧರ್ಮದ ಸ್ಥಾಪನೆ ಮಾಡ್ತೀನಿ. सब धर्मों को खलास कर दूं, फिर से राजयोग सिखलाकर श्रेष्ठाचारी देवता धर्म की स्थापना कर, बाकी जो भ्रष्टाचारी धर्म है उन सब का विनाश कराता हूँ. ಬಾಬಾ ಹೇಳ್ತಾರೆ, ನಾನೇ ಭ್ರಷ್ಟಾಚಾರಿ ಸಮಯದಲ್ಲಿ ಬಂದು ರಾಜಯೋಗ ಕಲಿಸಿ ಮತ್ತೆ ಶ್ರೇಷ್ಠಾಚಾರಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತೀನಿ. ಭ್ರಷ್ಟಾಚಾರಿ ಧರ್ಮಗಳನ್ನು ವಿನಾಶ ಮಾಡ್ತೀನಿ. ರಾಮರಾಜ್ಯ ಮೇ ದೂಸರಾ ಕೋಯಿ ಧರ್ಮ ಹೋತಾ ನಹಿ. ರಾಮರಾಜ್ಯದಲ್ಲಿ ಇರುವ ದೇವತಾ ಧರ್ಮ ಏನಿದೆ ಅದು ಶ್ರೇಷ್ಠಾಚಾರಿ ಧರ್ಮ ಆಗಿರ್ತದೆ. ಅಲ್ಲಿ ಬೇರೆ ಯಾವ ಧರ್ಮದವರು ಇರೋದಿಲ್ಲ. अभी सब धर्म है, भारत का असली धर्म है नहीं, वह फिर से स्थापन हो रहा है. ಆದರೆ ಈ ಸಮಯದಲ್ಲಿ ಎಲ್ಲ ಧರ್ಮಗಳು ಇವೆ, ಭಾರತದ ಧರ್ಮನೇ ಹೋಗಿಬಿಟ್ಟಿದೆ. ಆ ಧರ್ಮ ಪುನಃ ಸ್ಥಾಪನೆ ಆಗ್ತಿದೆ. ಚಿತ್ರ भी है, त्रिमूर्ति के ऊपर शिव भी है. ब्रह्मा सरस्वती सो लक्ष्मी नारायण, वही राधे कृष्ण थे. राजधानी राधे की अपनी थी तो कृष्ण अपनी राजधानी के थे. ಚಿತ್ರಗಳು ಇವೆ ಭಾರತದಲ್ಲಿ, ತ್ರಿಮೂರ್ತಿಯ ಚಿತ್ರನೂ ಇದೆ. ಆದರೆ ಅದರಲ್ಲಿ ಶಿವನಿಗೆ ತೋರಿಸಿಲ್ಲ. ಜ್ಞಾನ ಮಾರ್ಗದಲ್ಲಿ ಯಾವ ತ್ರಿಮೂರ್ತಿಯ ಚಿತ್ರ ಇದೆ ಅದರಲ್ಲಿ ಮೇಲೆ ಶಿವಬಾಬಾ ಇದ್ದಾರೆ, ರಚಯಿತನ ಚಿತ್ರ ಇದೆ. ಬ್ರಹ್ಮ ಸರಸ್ವತಿ ಸೋ ಲಕ್ಷ್ಮೀನಾರಾಯಣ, ರಾಧಾಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗ್ತಾರೆ ಅನ್ನೋದು ಸಹ ಬಾಬಾ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿವಾಹದ ಮೊದಲು ರಾಧೆ ಒಂದು ರಾಜಧಾನಿಯ ರಾಜಕುಮಾರಿಯಾಗಿರ್ತಾಳೆ, ಕೃಷ್ಣ ಮತ್ತೊಂದು ರಾಜಧಾನಿಯ ರಾಜಕುಮಾರ ಆಗಿರ್ತಾನೆ. ಜ್ಞಾನ ಕಿ ಸಿತಾರ್ ರಾಧೆ ಕೆ ಪಾಸ್ ನಹಿ ಹೈ. सरस्वती नॉलेज से ಭವಿಷ್ಯ ಮೇ ರಾಧೆ ಬನಿ ಹೈ. ಜ್ಞಾನದ ವೀಣೆಯನ್ನು ರಾಧೆಯ ಕೈಯಲ್ಲಿ ತೋರಿಸಿಲ್ಲ, ಸರಸ್ವತಿಯ ಕೈಯಲ್ಲಿ ತೋರಿಸಿದ್ದಾರೆ. ಯಾಕೆ ಅಂದರೆ ಸಂಗಮ ಯುಗದ ಸರಸ್ವತಿ ಜ್ಞಾನದೇವಿ ಆಗಿರ್ತಾಳೆ, ಭವಿಷ್ಯದಲ್ಲಿ ಅವಳೇ ರಾಧೆ ಆಗ್ತಾಳೆ. ಅಲ್ಲಿ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. सरस्वती को गॉडेस ऑफ नॉलेज कहते. जरूर उनको बाप द्वारा नॉलेज मिली हुई. सरस्वती है ब्रह्मा की बेटी, प्रजापिता ब्रह्मा है तो जगत अम्बा भी चाहिए ना. वास्तव में बड़ी अम्बा तो यह ब्रह्मा है. इन द्वारा ज्ञान देते हैं माताओं को. वह बड़ी बेटी जगत अम्बा गाई जाती है. नहीं तो ब्रह्मा मुख द्वारा अडॉप्ट होते हो तो माता यह हो गई. होशियार में होशियार ब्रह्मा की बेटी सरस्वती है, वह कहाँ से आई. ಒಂದು ಅರ್ಥದಿಂದ ನೋಡಿದರೆ ಪ್ರಜಾಪಿತ ಬ್ರಹ್ಮ ಬಾಬಾನೇ ಜಗದಂಬ ಆಗಿದ್ದಾರೆ. ಆದರೆ ಪುರುಷನ ದೇಹ ಇರುವ ಕಾರಣ ಅವರಿಗೆ ಜಗದಂಬೆ ಅಂತ ಹೇಳುವುದು ಸರಿ ಕಾಣಿಸೋದಿಲ್ಲ. ಎರಡನೆಯದು, ಇಲ್ಲಿ ಮಾತೆಯರ ಮೂಲಕನೇ ಜ್ಞಾನ ಪ್ರಚಾರ ಆಗಬೇಕಾಗಿದೆ. ಜ್ಞಾನದ ಜವಾಬ್ದಾರಿ ಬಾಬಾ ಮಾತೆಯರಿಗೆ ಕೊಟ್ಟಿರೋದ್ರಿಂದ ಸರಸ್ವತಿ
ಬ್ರಹ್ಮ ತಂದೆಯ ಪ್ರಥಮ ಪುತ್ರಿಯಾಗಿರುವಂತಹ ಈ ಓಂ ರಾಧೆ ಅಥವಾ ಜಗದಂಬ ಸರಸ್ವತಿಯವರಿಗೆ ಜ್ಞಾನ ಕಲಶ ಕೊಡಲಾಗಿದೆ. ಸರಸ್ವತಿಗೆ ಅಲೌಕಿಕ ತಾಯಿ ಅಂತಲೂ ನಾವು ಕರಿತೇವೆ. ಆದರೆ ನಿಜವಾದ ತಾಯಿ ಈ ಬ್ರಹ್ಮ ಬಾಬಾ ಆಗಿದ್ದಾರೆ. ಮಾತೆಯರ ಪಾಲನೆಗಾಗಿ, ಸಂಭಾಲನೆಗಾಗಿ, ಜ್ಞಾನದ ಪ್ರಚಾರಕ್ಕಾಗಿ ಬಹಳ ಬುದ್ಧಿವಂತೆ ಆಗಿರುವಂತಹ ಬ್ರಹ್ಮ ಕಿ ಬೇಟಿ ಸರಸ್ವತಿ ಕೋ ಆಗೆ ರಖಾ ಹೈ. ಬ್ರಹ್ಮನ ಪುತ್ರಿಯಾಗಿರುವಂತಹ ಈ ಜಗದಂಬಾ ಸರಸ್ವತಿಯವರನ್ನು ಮುಂದೆ ಇಡಲಾಗಿದೆ. ವಹ ಕಹಾ ಸೆ ಆಯಿ? ಬ್ರಹ್ಮ ಕೋ ತೋ ಸ್ತ್ರೀ ನಹೀ ಹೈ, ವಹ ಹೈ ಪ್ರಜಾಪಿತ. ಸರಸ್ವತಿ ಸಂಗಮ ಯುಗದಲ್ಲಿ ಬ್ರಹ್ಮನ ಪತ್ನಿ ಅಲ್ಲ, ಮಾನಸ ಪುತ್ರಿ, ಮಗಳು ಆಗಿದ್ದಾಳೆ. ಪ್ರಜಾಪಿತ ಒಬ್ಬರೇ ಇದ್ದಾರೆ. ಪ್ರಜಾ ಮಾತಾ ಅಂತ ಎಲ್ಲೋ ಗಾಯನ ಇಲ್ಲ. ವಹ ಹೈ ಮುಖವಂಶಾವಲಿ. यह ड्रामा भी आदि अनादि बनाया है. तो गॉडेस ऑफ नॉलेज सरस्वती रिलीजियस कॉन्फ्रेंस होती है, उसमें निराकार शिव बाबा तो जा नहीं सकते, ब्रह्मा को भी नहीं बिठा सकते. तो माताओं की महिमाएं, सभी धर्म वालों की हेड माता होनी चाहिए. सभी की माता जगत अम्बा बैठ लोरी दे. बच्चे पैदा होते हैं ಮಾತಾ ದ್ವಾರ. ಬಾಬಾ ಹೇಳ್ತಾರೆ, ಮಾತೆಯರನ್ನು ಮುಂದೆ ಇಡುವುದು ಸಹ ನಾಟಕದಲ್ಲಿ ಪೂರ್ವನಿಶ್ಚಿತ ಆಗಿದೆ. ಯಾವುದೇ ಒಂದು ಧರ್ಮ ಸಮ್ಮೇಳನಗಳಲ್ಲಿ ನಿರಾಕಾರ ಶಿವಬಾಬಾ ಅಂತೂ ಹೋಗೋದಿಲ್ಲ, ಬ್ರಹ್ಮಬಾಬಾವ್ರಿಗೂ ಕಳಿಸೋದಿಲ್ಲ. ಯಾಕೆ ಅಂದರೆ ಅದು ಶಿವನ ರಥ ಆಗಿದೆ. ಅಂತಹ ಕಾರ್ಯಕ್ರಮಗಳಲ್ಲಿ ಬಾಬಾ ಜಗದಂಬ ಸರಸ್ವತಿಯವರನ್ನು ಕಳಿಸ್ತಾ ಇದ್ದರು, ಮಾತೆಯರನ್ನು ಕಳಿಸ್ತಾ ಇದ್ದರು. ಮತ್ತು ಅವರು ಬಹಳ ಒಳ್ಳೆಯ ರೀತಿಯಿಂದ ಸೇವೆ ಮಾಡಿ ಬರ್ತಿದ್ರು. ಅದಕ್ಕಾಗಿ ಲೌಕಿಕದಲ್ಲಿಯೂ ಸಹ ತಾಯಿಯ ಜೋಗಳ ಪ್ರಸಿದ್ಧಿಯಾಗಿದೆ. जगत अम्बा सबकी माता ठहरी, तो सबको उनके आगे माथा झुकाना पड़े. माता समझा सकती है कि यह भ्रष्टाचारी दुनिया श्रेष्ठाचारी कैसे बने, भारत में शांति कैसे स्थापन हो. ಈ ಮಾತೆಯರು ಹೋಗಿ ಜನರಿಗೆ ಹೇಳ್ಬೋದು, ಭ್ರಷ್ಟಾಚಾರಿ ಜಗತ್ತನ್ನು ಶ್ರೇಷ್ಠಾಚಾರಿ ಮಾಡುವುದು ಹೇಗೆ, ಮತ್ತೆ ಭಾರತದಲ್ಲಿ ಶಾಂತಿಯ ಸ್ಥಾಪನೆ ಆಗುವುದು ಯಾವಾಗ. ರಾವಣ राज्य में शांति हो न सके, शांति कहाँ से मिलती है, यह माता ही समझा सकती है. ಜಗದಂಬಾ ಸರಸ್ವತಿಯವರು ಈ ಎಲ್ಲ ವಿಚಾರಗಳನ್ನು ಜನರ ಮುಂದೆ ಹೇಳಬಹುದು. ಜ್ಞಾನ ಹೇಳೋದ್ರಲ್ಲಿ ಅವರು ಮುಂದೆ ಇರೋದ್ರಿಂದ ಎಲ್ಲರೂ ಜಗದಂಬೆಗೆ ಮಾನ್ಯತೆ ಕೊಡ್ತಾರೆ. ಯಹ ಹೇ ದುಃಖಧಾಮ್, सतयुग है सुखधाम. बरोबर सतयुग में एक राज्य था, सुख शांति पवित्रता सब कुछ था. अभी नहीं तो जरूर ड्रामा पूरा होगा. झाड़ की भी आयु पूरी हुई है, देवताओं के 84 जन्म भी पूरे हुए हैं. 84 लाख जन्म तो हो न सके. ಈಗ ಕಲ್ಪವೃಕ್ಷದ ಆಯುಷ್ಯ ಮುಗಿದಿದೆ. ದೇವತೆಗಳ 84 ಜನ್ಮಗಳ ಪಾತ್ರನೂ ಮುಗಿದಿದೆ. ಯಾರು 84 ಲಕ್ಷ ಜನ್ಮಗಳಲ್ಲಿ ಬರೋದೇ ಇಲ್ಲ. इस्लामी बौद्धी धर्म वालों को इतने वर्ष हुए तो फिर 84 लाख जन्म कैसे होंगे. बाल युवा वृद्ध होने में समय लगता है. 84 लाख जन्म हो तो फिर लंबा चौड़ा कल्प हो जाए.
ಬಾಬಾ ಹೇಳ್ತಾರೆ, 5,000 ವರ್ಷಗಳಲ್ಲಿ ಮನುಷ್ಯ 84 ಜನ್ಮ ಮಾತ್ರ ಪಡ್ಕೊಳ್ತಾನೆ. ಕಡಿಮೆ ಅಂದರೆ 1-2 ಜನ್ಮದಲ್ಲಿ ಬರ್ತಾನೆ. 84 ಲಕ್ಷ ಜನ್ಮಗಳು ಅಂದರೆ ಕಲ್ಪದ ಅವಧಿ ಎಷ್ಟು ದೊಡ್ಡದು ಮಾಡಬೇಕಾಗ. ಯಾಕೆಂದರೆ ಒಬ್ಬ ಮನುಷ್ಯ ಅಂದರೆ ಅವನು ಬಾಲ್ಯ, ಯೌವನ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ ಎಲ್ಲವನ್ನು ಭೋಗಿಸಿ ದೇಹ ಬಿಡ್ತಾನೆ. ಅಷ್ಟಷ್ಟು ಆಯುಷ್ಯವನ್ನು ಬದುಕಿ ಅವನ ದೇಹ ಬಿಡಬೇಕು. ಅಂಥ 84 ಲಕ್ಷ ಜನ್ಮಗಳನ್ನು ಪಡ್ಕೋಬೇಕಂದ್ರೆ ಸಮಯ ಎಷ್ಟು ಬೇಕಾಗ್ತದೆ. तो यह माता समझाएंगी कि तुम्हारा परमपिता परमात्मा से क्या संबंध, वह तो फादर रचयिता है ना. 84 ಜನ್ಮಗಳ ಬಗ್ಗೆನೋ ಮಾತೇರು ಹೋಗಿ ಹೇಳಬಹುದು. ಪರಮಾತ್ಮನ ಜೊತೆಗೆ ಆತ್ಮರಿಗೆ ಇರುವ ಸಂಬಂಧ ಏನು ಅಂತಲೂ ಹೇಳಬಹುದು. ಆ ಪರಮಾತ್ಮ ಒಬ್ಬನೇ ರಚಯಿತ, ಉಳಿದವರೆಲ್ಲರೂ रचने ಅಂತನೂ ಹೇಳ್ಬೋದು. ऐसे नहीं कोई नई दुनिया रचते. अगर ऐसा हो तो फिर मनुष्य ऐसे नहीं कहे कि पतित पावन आओ. इस समय सारी दुनिया पतित है, सब दुर्गति को पाए हुए हैं, याद करते रहते हैं, हे गॉड फादर रहम करो. ಪರಮಾತ್ಮ ರಚಯಿತ ಹೌದು, ಆದರೆ ಹೊಸ ಜಗತ್ತನ್ನೇ ರಚನೆ ಮಾಡೋದಿಲ್ಲ. ಇದ್ದ ಹಳೆ ಜಗತ್ತನ್ನು ಹೊಸದನ್ನಾಗಿ ಮಾಡ್ತಾನೆ, ಪುನರ್ನಿರ್ಮಾಣ ಮಾಡ್ತಾನೆ, ನವನಿರ್ಮಾಣ ಮಾಡ್ತಾನೆ. ಒಂದು ವೇಳೆ ಈ ಥರ ಇದ್ದಿರಲಿಲ್ಲ ಅಂದರೆ, ಹೇ ಪತಿತ ಪಾವನ, ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಬಾ ಅಂತ ಜನ ಕರಿತಿರಲಿಲ್ಲ. ಒಂದೇ ಸಲ ಬಂದು ಪಾವನ ಜನರನ್ನು ಕ್ರಿಯೇಟ್ ಮಾಡು, ರಚನೆ ಮಾಡು ಅಂತ ಕೇಳ್ತಿದ್ರು. ಎಲ್ಲರೂ ಹಾಡೋದೇನೋ, ಹೇ ಪತಿತ ಪಾವನ ಬಂದು ಪಾವನ ಜಗತ್ತನ್ನು ಸ್ಥಾಪನೆ ಮಾಡು, ಪತಿತ ಜಗತ್ತನ್ನು ಪಾವನ ಮಾಡು, ಪತಿತರನ್ನು ಪಾವನ ಮಾಡು ಅಂತ ಕರೀತಾರೆ ಅಂದಾಗ ಅರ್ಥ ಆಗ್ತದೆ, ಪರಮಾತ್ಮ ಬಂದು ಹೊಸದಾಗಿ ಮತ್ತೊಂದು ಜಗತ್ತನ್ನು ಸ್ಥಾಪನೆ ಮಾಡೋದಿಲ್ಲ. ಇದ್ದ ಆತ್ಮರನ್ನು ಪತಿತರಿಂದ ಪಾವನ ಮಾಡ್ತಾನೆ. ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಅವನು ಎಲ್ಲರೂ ದುರ್ಗತಿಯಲ್ಲಿ ಇದ್ದಾಗ ಬರ್ತಾನೆ. कहते हैं गॉड फादर रहम करो, हमको इन मायावी दुखों से छुड़ाओ. वह फिर दुख कैसे देंगे. ಎಲ್ಲರೂ ಕರೆಯೋದೇನಂತ, ನಮ್ಮನ್ನು ಈ ದುಃಖದಿಂದ ಬಿಡಿಸೋ, ಸುಖ ಕೊಡೋ. ಆ ಸುಖ ಎಲ್ಲಿತ್ತು ಅಂದರೆ, जरूर सतयुग में सुख था, सभी आत्माएं निर्वाण धाम में थी. बाकी दुनिया वालों ने जो भी चित्र बनाए हैं देवताओं के, वह सब है ದಂತ ಕಥಾಯೇ. ಬಾಬಾ ಹೇಳ್ತಾರೆ, ಪಾವನ ಪ್ರಪಂಚದಲ್ಲಿ ದೇವತೆಗಳು ಮಾತ್ರ ಇದ್ದರು, ಉಳಿದವರೆಲ್ಲರೂ ನಿರ್ವಾಣ ಧಾಮದಲ್ಲಿ ಇದ್ದರು. ಇನ್ನೇನು ಭಕ್ತರು ದೇವತೆಗಳ ಚಿತ್ರಗಳನ್ನು ವಿಚಿತ್ರ ರೂಪದಲ್ಲಿ ಮಾಡಿಟ್ಟಿದ್ದಾರೆ, ವಿವಿಧ ರೂಪದಲ್ಲಿ ತೋರಿಸಿದ್ದಾರೆ ಮತ್ತು ಅವರ ಬಗ್ಗೆ ಅನೇಕ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಅವೆಲ್ಲ ದಂತ ಕಥೆಗಳಾಗಿವೆ. मुख्य बात है गीता माता का भगवान कौन. समझाना है परमपिता परमात्मा जन्म देते हैं विष्णु को, ब्रह्मा को भी जन्म देंगे ना, तो वह देवता है सतयुग के. ब्रह्मा कहाँ का है, जरूर कलियुग का होगा. बाबा गीता ಜ್ಞಾನದ ಮೂಲಕ, ಗೀತಾ ಮಾತೆಯ ಮೂಲಕ ಬ್ರಹ್ಮ ತಂದೆಯನ್ನು ರಚನೆ ಮಾಡ್ತಾರೆ ಕಲಿಯುಗದ ಕೊನೆಯಲ್ಲಿ. बहुत जन्मों के अंत्य का जन्म जरूर देवताओं का ही होगा. जो श्रेष्ठाचारी थे
ಅಬ್ ಭ್ರಷ್ಟಾಚಾರಿ ಹೇ. ಯಾರು ಶ್ರೇಷ್ಠಾಚಾರಿ ಆಗಿದ್ರೋ ಅವರೇ ಕೊನೆ ಜನ್ಮದಲ್ಲಿ ಭ್ರಷ್ಟಾಚಾರಿ ಆಗಿರ್ತಾರೆ. ಆ ಸಮಯದಲ್ಲಿ ಬಾಬಾ ಬಂದು ಭ್ರಷ್ಟಾಚಾರಿ ಆಗಿರುವಂತಹ ಆ ದೇವಾತ್ಮರನ್ನು ಪುನಃ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾರೆ. दो युग में सूर्यवंशी चंद्रवंशियों का राज्य. 4 भाग है ना, लाखों वर्ष की बात ही नहीं. कहते हैं क्राइस्ट से 3000 वर्ष पहले भारत स्वर्ग था. यह सब अच्छी तरह समझाना पड़े. बाप कहते यह सब अडॉप्टेड चिल्ड्रन ने. अब विनाश सामने खड़ा है. ಈ ಸೃಷ್ಟಿ ನಾಟಕದಲ್ಲಿ 4 ಸಮಾನವಾದ ಭಾಗಗಳಿವೆ. ಅವೇ 4 ಯುಗಗಳು. 3ನೇ ಯುಗದಿಂದ ಧರ್ಮಸ್ಥಾಪಕರು ಬರ್ತಾರೆ, ಕ್ರಿಸ್ತನೂ ಬರ್ತಾನೆ. ಆ ಕ್ರಿಶ್ಚಿಯನರು ಹೇಳ್ತಾರೆ ಕ್ರಿಸ್ತ ಬರುವ ಮೊದಲು 3 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು ಅಂತ. ಅಂದರೆ ಅವರು ಸಹ ಒಪ್ಕೊಳ್ತಾ ಇದ್ದಾರೆ ಭಾರತದಲ್ಲಿ ದೇವತೆಗಳು ಇದ್ದರು ಅಂತ. ಈಗ ವಿನಾಶ ಎಲ್ಲರ ಎದುರಿಗೆ ನಿಂತಿದೆ. ಭ್ರಷ್ಟಾಚಾರಿ ಭಾರತ ಕೋ ಕೋಯಿ ಮನುಷ್ಯ ಶ್ರೇಷ್ಠಾಚಾರಿ ಬನಾ ನಹೀ ಸಕ್ತಾ. ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ಕ್ರಿಸ್ತ ಬಂದು ಹೋದ ನಂತರ ಪುನಃ 2000 ವರ್ಷಗಳ ನಂತರ ಭಾರತ ಸ್ವರ್ಗ ಆಗ್ತದೆ ಅಂತಲೂ ಹೇಳ್ತಾರೆ. ಅಲ್ಲಿ ಕಲ್ಪದ ಅವಧಿ 5000 ವರ್ಷಗಳು ಅನ್ನೋದು ಸಿದ್ಧವಾಗ್ತದೆ. ಬಾಬಾನೇ ಸಮझाया है जब देवताएं वाम मार्ग में जाते हैं तो फिर यह सन्यासी पवित्रता के बल से भारत को थमाते. इस समय सब पतित बन गए हैं. ದೇವತೆಗಳು ವಾಮ ಮಾರ್ಗದಲ್ಲಿ ಬಂದಾಗ ಸನ್ಯಾಸಿಗಳು ತಮ್ಮ ಪವಿತ್ರತೆಯ ಬಲದಿಂದ ಭಾರತದ ರಕ್ಷಣೆ ಮಾಡ್ತಾರೆ. ಆದರೆ ಈ ಸಮಯದಲ್ಲಿ ಎಲ್ಲರೂ ಪತಿತ ಆಗಿದ್ದಾರೆ. नदी तो सागर से निकलती है. नदियों को पतित पावनी कह उसमें स्नान करते हैं. अब नदियाँ तो सब जगह है. ನದಿಗಳಂತೂ ಸಾಗರದಿಂದ ಹುಟ್ಕೊಳ್ತವೆ. ನದಿಗಳಿಗೆ ಪತಿತ ಪಾವನಿ ಅಂತ ಹೇಳಿ ನದಿಗಳಲ್ಲಿ ಸ್ನಾನ ಮಾಡ್ತಾರೆ, ಮುಳುಗ್ತಾರೆ. ನದಿಗಳು ಎಲ್ಲ ಜಾಗಗಳಲ್ಲೂ ಇದ್ದಾವೆ, ಎಲ್ಲ ದೇಶಗಳಲ್ಲೂ ಇವೆ. ಹಾಗಾದರೆ ಕೇವಲ ಗಂಗಾ ನದಿಗೆ ಪತಿತ ಪಾವನಿ ಅಂತ ಯಾಕೆ ಹೇಳಿದರು? ಪತಿತ ಪಾವನ್ ತೋ ಏಕ್ ಹಿ ಪರಮಾತ್ಮ ಹೈ. यहाँ जो ज्ञान गंगाएं चाहिए वो मनुष्य को भ्रष्टाचारी से श्रेष्ठाचारी बनाए ಸಹಜ ರಾಜಯೋಗ ಸೇ. ಆದರೆ ಪರಮಾತ್ಮ ಜ್ಞಾನಸಾಗರ ಭಾರತದಲ್ಲಿ ಬರ್ತಾನೆ. ಅವನಿಂದ ಹುಟ್ಟುವ ಜ್ಞಾನ ಗಂಗೆಯರು ಭಾರತದಲ್ಲಿ ಇದ್ದಾರೆ. ಆ ಗಂಗೆಯರು ಮನುಷ್ಯರನ್ನು ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿ ಮಾಡ್ತಾ ಇದ್ದಾರೆ. ಯಾರು ಪತಿತರನ್ನು ಪಾವನ ಮಾಡುವ ಕೆಲಸ ಮಾಡ್ತಿದ್ದಾರೋ ಅವರು ಮಾತ್ರ ಜ್ಞಾನ ಗಂಗೆಯರು. ಈ ಜ್ಞಾನಗಂಗಾ ಎಂಬ ಅಕ್ಷರ ಸಂಗಮಯುಗದ್ದಾಗಿದೆ. ಇದನ್ನೇ ಭಕ್ತಿ ಮಾರ್ಗದಲ್ಲಿ ಒಂದು ನದಿಗೆ ಗಂಗಾ ನದಿ ಅಂತ ಹೆಸರು ಕೊಟ್ಟು ಆ ಗಂಗೆಯಲ್ಲಿ ಮುಳುಗುವಂಥವರೆಲ್ಲ ಪಾವನ ಆಗ್ತಾರೆ ಅಂತ ಬರೆದಿಟ್ಟಿದ್ದಾರೆ. ಜ್ಞಾನದ ಶಬ್ದಗಳನ್ನು ಭಕ್ತಿಯಲ್ಲಿ ಕಾಪಿ ಮಾಡಿದ್ದಾರೆ. ಭಾರತದ ಮೂಲ ನದಿಗೆ ಗಂಗಾ ನದಿ ಅಂತ ಕರೆಯಲಾಗ್ತದೆ. बाप कहते मैं सर्वशक्तिमान हूँ, मेरे से
योग लगाने से ही सर्व विकर्म ವಿನಾಶ होंगे. ಅಚ್ಚಾ, ಬಾಬಾ ಹೇಳ್ತಾರೆ, ನಾನು ಸರ್ವಶಕ್ತಿವಂತ. ನನ್ನ ಜೊತೆಗೆ ಯೋಗ ಜೋಡಿಸುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. अच्छा, मीठे मीठे सिकी लदे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. सबसे बड़े ते बड़ी हाईएस्ट अथॉरिटी बाप है. उसे यथार्थ रूप से पहचान कर रिगार्ड रखना है. उनकी श्रीमत पर पूरा पूरा चलना है. ಎಲ್ಲಕ್ಕಿಂತಲೂ ದೊಡ್ಡ ಅಥಾರಿಟಿ, ಅಧಿಕಾರಿ ಬಾಬಾ ಆಗಿದ್ದಾರೆ. ಅವನನ್ನು ಯಥಾರ್ಥ ರೂಪದಿಂದ ಗುರುತಿಸಬೇಕು ಮತ್ತು ಗೌರವ ಕೊಡಬೇಕು. ಅವನ ಶ್ರೀಮತದಂತೆ ಸಂಪೂರ್ಣವಾಗಿ ನಡೆಯಬೇಕು. ಎರಡನೇದು, बाप ने ज्ञान का कलश माताओं को दिया है. उन्हें आगे रखना है. ಬಾಬಾ ಜ್ಞಾನದ ಕಲಶವನ್ನು ಮಾತೆಯರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಮಾತೆಯರನ್ನು ಮುಂದೆ ಇಡಬೇಕು. वरदान. सब कुछ बाप हवाले कर डबल लाइट रहने वाले बाप समान ನ್ಯಾರೆ ಪ್ಯಾರೆ ಭವ. ಎಲ್ಲವನ್ನೂ ತಂದೆಗೆ ಅರ್ಪಿಸಿ ಡಬಲ್ ಲೈಟ್ ಆಗಿ ಇರುವಂತಹ ತಂದೆಯ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರಿ. डबल लाइट का अर्थ है सब कुछ बाप हवाले करना. तन भी तेरा नहीं, तन भी मेरा नहीं. ये तन सेवा अर्थ बाप ने दिया है. आपका तो वायदा है तन मन धन सब तेरा. ಡಬಲ್ ಲೈಟ್ ಆಗುವುದು ಅಂದರೆ ಸರ್ವಸ್ವವನ್ನು ತಂದೆಗೆ ಒಪ್ಪಿಸುವುದು. ಈ ದೇಹನೂ ನನ್ನದಲ್ಲ. ಈ ದೇಹ ತಂದೆ ಸೇವೆಗಾಗಿ ಕೊಟ್ಟಿದ್ದಾರೆ. आपका तो वायदा है तन मन धन सब तेरा. जब तन ही अपना नहीं तो बाकी क्या रहा. ನೀವು ಪ್ರತಿಜ್ಞೆ ಮಾಡಿದ್ದೀರಿ, ವಚನ ಕೊಟ್ಟಿದ್ದೀರಿ, ತನು ಮನ ಧನ ಎಲ್ಲವೂ ನಿನ್ನದೇ ಅಂತ. ಆ ದೇಹನೇ ನಿಮ್ಮದಲ್ಲ ಅಂದ ಮೇಲೆ ಇನ್ನು ಉಳಿದಿದ್ದೆಲ್ಲ ಯಾವ ಲೆಕ್ಕ? ನಿಮ್ಮ ದೇಹನೇ ನಿಮ್ಮದಲ್ಲ ಅಂದರೆ ಧನ, ಮನಸ್ಸು ಮತ್ತೇನಿದೆಯೋ ಅದು ಎಲ್ಲವೂ ಸಹ ಅವನದ್ದೇ. तो सदा कमल पुष्प का दृष्टांत स्मृति में रहे कि मैं कमल पुष्प समान न्यारा और प्यारा हूँ. ऐसे न्यारे रहने वालों को परमात्मा प्यार का अधिकार मिल जाता है. ಯಾವ ಮಕ್ಕಳು ತನು ಮನ ಧನ ಎಲ್ಲವನ್ನು ತಂದೆಗೆ ಒಪ್ಪಿಸಿ ಬಿಡ್ತಾರೆ, ಅರ್ಪಣೆ ಮಾಡ್ತಾರೆ, ಅವರು ಕಮಲ ಪುಷ್ಪದ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರ್ತಾರೆ. ಆದ್ದರಿಂದ ಸದಾ ನೆನ್ಪಿಟ್ಕೊಳ್ಳಿ, ಕಮಲ ಪುಷ್ಪದ ಉದಾಹರಣೆ ಏನಿದೆ ಅದು ನನ್ನ ಉದಾಹರಣೆ ಆಗಿದೆ ಅಂತ. ಹೀಗೆ ನ್ಯಾರ ಆಗಿ ಇರುವಂಥವರಿಗೆ ಪರಮಾತ್ಮನ ಪ್ರೀತಿ ಅಧಿಕವಾಗಿ ಸಿಗ್ತದೆ. ಅವರಿಗೆ ಪರಮಾತ್ಮನ ಪ್ರೀತಿಯ ಮೇಲೆ ಅಧಿಕಾರ ಇರ್ತದೆ.
ಅಧಿಕಾರ ಪ್ರಾಪ್ತಿಯಾಗ್ತದೆ. ಸ್ಲೋಗನ್: मर्यादाओं की लकीर के अंदर रहने वाले ही मर्यादा पुरुषोत्तम है. ಮರ್ಯಾದೆಗಳ ರೇಖೆಯ ಒಳಗೆ ಇರುವಂತಹ ಮಕ್ಕಳೇ ಮರ್ಯಾದಾ ಪುರುಷೋತ್ತಮ್ ಆಗಿರ್ತಾರೆ. ಇಂದಿನ ಲವಲೀನ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಮಧುಬನದಿಂದ ಬಂದಂತಹ ಸಂಕಲ್ಪ: आपके नैनों में और मुख के हर बोल में बाप समाया हुआ हो तो आपके शक्तिशाली स्वरूप द्वारा सर्वशक्तिवान नजर आएगा. जैसे आदि स्थापना में ब्रह्मा रूप में श्री कृष्ण दिखाई देता था, ऐसे आप बच्चों द्वारा सर्वशक्तिवान ದಿಖಾಯಿ ದೆ. ನಿಮ್ಮ ನಯನಗಳಲ್ಲಿ ಮತ್ತು ಮುಖದಿಂದ ಆಡುವ ಶಬ್ದಗಳಲ್ಲಿ ತಂದೆಯ ಸ್ಮೃತಿ ಸಮಾವೇಶ ಆಗಿರಲಿ. ನಿಮ್ಮ ಶಕ್ತಿಶಾಲಿ ಸ್ವರೂಪದಿಂದ ಸರ್ವರಿಗೂ ಸರ್ವಶಕ್ತಿವಂತ ತಂದೆ ಕಾಣಿಸಲಿ. ಹೇಗೆ ಆದಿಯ ಸಮಯದಲ್ಲಿ, ಸ್ಥಾಪನೆಯ ಸಮಯದಲ್ಲಿ ಬ್ರಹ್ಮನ ಮೂಲಕ ಎಲ್ಲರಿಗೂ ಶ್ರೀಕೃಷ್ಣನ ರೂಪ ಕಾಣಿಸ್ತಿತ್ತು, ಸಾಕ್ಷಾತ್ಕಾರ ಆಗ್ತಿತ್ತು, ಹಾಗೆ ಈ ಸಮಯದಲ್ಲಿ ತಾವು ಮಕ್ಕಳ ಮೂಲಕ ಸರ್ವಶಕ್ತಿವಂತನ ಸಾಕ್ಷಾತ್ಕಾರ ಆಗಲಿ. ತಮ್ಮ ಮೂಲಕ ಆ ಸರ್ವಶಕ್ತಿವಂತ ಪರಮಾತ್ಮ ಕಾಣಿಸಲಿ ಅಂತ ಬಾಪ್ ದಾದಾರವರು ಲವಲೀನ ಸ್ಥಿತಿಯ ಮಾತುಗಳನ್ನು ಹೇಳುವಾಗ ಅವ್ಯಕ್ತ ಮುರಳಿಗಳಲ್ಲಿ ಈ ಮಾತುಗಳನ್ನು ತಿಳಿಸಿದ್ದಾರೆ. ಓಂ ಶಾಂತಿ.